ಕರಾವಳಿ ಮತ್ತು ಪಶ್ಚಿಮ ಘಟ್ಟ ಪ್ರದೇಶದಲ್ಲಂತೂ ಮಳೆರಾಯನ ಅಬ್ಬರ ವಿಪರೀತ ಜಾಸ್ತಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡದಲ್ಲಿ ವಿಪರೀತವಾದ ಮಳೆ. ಈಗಾಗಲೇ ಅದು ನೆರೆ ಹಂತಕ್ಕೆ ಬಂದ್ಬಿಟ್ಟಿದೆ, ಪ್ರವಾಹದ ಹಂತಕ್ಕೆ. ಹಾಗೆಯೇ ಚಿಕ್ಕೋಡಿ ಮತ್ತು ಬೆಳಗಾವಿಯಲ್ಲಿ ಕೂಡ ನದಿಗಳು ಉಕ್ಕೇರಿವೆ. ಕಾರಣ ಅಲ್ಲಿ ನಿಮಗೆ ಮಹಾರಾಷ್ಟ್ರದಿಂದ ಆಗ್ತಾ ಇರತಕ್ಕಂಥ ಮಳೆ ಜೊತೆಗೆ ಎಲ್ಲ ಜಲಪಾತಗಳು ಕೂಡ ಮೈದುಂಬಿ ಧುಮ್ಮಿಕ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಉತ್ತರ ಕನ್ನಡದಲ್ಲಿ ಮುಂದುವರೆದ ಮಳೆ, ರಸ್ತೆಯಲ್ಲಿ ನಿಂತ ನೀರು, ಮನೆ ಸೇತುವೆ ಜಲಾವೃತ. ಸ್ಥಳ ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಈ ಮಧ್ಯೆ ಇಲ್ಲಿನ ಜನರಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕಾರವಾರದ ರಾಷ್ಟ್ರೀಯ ಹೆದ್ದಾರಿ 66ರ ಅವೈಜ್ಞಾನಿಕ ಕಾಮಗಾರಿಯಿಂದ ನೀರು ಸಮುದ್ರಕ್ಕೆ ಇಳಿಯದೆ ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದೆ. 10 ವರ್ಷದಿಂದ ಚತುಷ್ಪಥ ಹೆದ್ದಾರಿ ಕಾಮಗಾರಿ ನಡೀತಾ ಇದ್ದು, ಮಳೆ ನೀರು ಹರಿಯಲು ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಹೆದ್ದಾರಿಯ ತಗ್ಗು ಪ್ರದೇಶದಲ್ಲಿ ನೀರು ನಿಂತಿದೆ. ಪರಿಣಾಮ ಅರಗ, ಚಂಡಿಯ, ಬಿಣಗ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಬ್ಬರದ ಮಳೆ ಸುರಿತಾ ಇದೆ. ಜೊತೆಗೆ ಮಳೆಯಿಂದಾಗಿ ನದಿಗಳ ಪ್ರವಾಹದಿಂದ ಬಹಳಷ್ಟು ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದ್ರೆ, ಕಾರವಾರ ಭಾಗಗಳಲ್ಲಿ, ಅದರಲ್ಲಿಯೂ ರಾಷ್ಟ್ರೀಯ ಹೆದ್ದಾರಿ 66ರ ಭಾಗದಲ್ಲಿ ಹೆದ್ದಾರಿ ಕಾಮಗಾರಿಯ ಕಳಪೆ ಗುಣಮಟ್ಟದ ಕಾಮಗಾರಿಯಿಂದಾಗಿ ಇವತ್ತು ಭಾಳಷ್ಟು ಮನೆಗಳಿಗೆ ನೀರು ನುಗ್ತಾ ಇದ್ದಾವೆ. ನಾವಿವತ್ತು ಅರಗ ಭಾಗದಲ್ಲಿದ್ದೇವೆ. ನಿಮಗೆ ನಾನು ತೋರಿಸ್ತೇನೆ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಒಂದೆಡೆ ರಾಷ್ಟ್ರೀಯ ಹೆದ್ದಾರಿ 66 ಇದೆ, ಅದರ ಪಕ್ಕದಲ್ಲಿಯೇ ಮನೆಗಳಿದ್ದಾವೆ. ಈಗ ಮನೆಗಳು ಕೂಡ ಜಲಾವೃತವಾಗ್ತಾ ಇರೋವಂಥದ್ದು. ಕಳೆದ 3-4 ವರ್ಷದಿಂದ ಈ ಗ್ರಾಮದಲ್ಲಿ ಪ್ರತಿ ಬಾರಿಯೂ ಮನೆಗಳಿಗೆ ನೀರು ನುಗ್ತದೆ. ಕಾರಣ ಇಷ್ಟೇ, ಹೆದ್ದಾರಿಯ ಕಾಮಗಾರಿಯನ್ನು ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ದಾರೆ. ಎಲ್ಲೂ ಕೂಡ ನೀರು ಹೊರಗೆ ಹೋಗುವಂತಹ ವ್ಯವಸ್ಥೆ ಇಲ್ಲ. ನೀವು ನೋಡ್ಬೋದು, ಇಲ್ಲಿ ಈಗಾಗಲೇ ಸುಮಾರು ಒಂದು 5-6 ಮನೆಗಳು ಈಗ ಜಲಾವೃತವಾಗಿದ್ದಾವೆ. ಇವೆಲ್ಲವಕ್ಕೂ ಕಾರಣ IRB ಕಂಪನಿಯ ಅವೈಜ್ಞಾನಿಕ ಕಾಮಗಾರಿ. ಇವತ್ತು ಹೆಚ್ಚಿನ ಮಳೆ ಆಯಿತು ಅಂತಂದರೆ ಈ ಭಾಗದಲ್ಲಿ ಸಂಪೂರ್ಣ ಮತ್ತೆ ಜಲಾವೃತವಾಗುತ್ತೆ. ಜೊತೆಗೆ ಹೆದ್ದಾರಿಯೂ ಕೂಡ ಬಂದಾಗುವಂಥ ಸಾಧ್ಯತೆ ಇದೆ. ಇನ್ನು ಕಡವಾಡ, ಬೇಳೂರು ಭಾಗದ ಸಂಪರ್ಕ ಸೇತುವೆಯಲ್ಲಿ ಉದ್ಘಾಟನೆಗೂ ಮುನ್ನವೇ ಮಣ್ಣು ಕುಸಿದಿದೆ. ಕೆಲ ತಿಂಗಳ ಹಿಂದಷ್ಟೇ ಅಂದಾಜು 40 ಲಕ್ಷ ವೆಚ್ಚದಲ್ಲಿ ಸೇತುವೆ ನಿರ್ಮಾಣವಾಗಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂದುವರಿದ ಮಳೆ, ಮಂಗಳೂರು ಹೈವೇ ಬದಿಯಲ್ಲೇ ಕೃತಕ ಜಲಪಾತ. ಜಲಪಾತದಿಂದ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ. ಸ್ಥಳ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಮಿನಿ ಜಲಪಾತಗಳೇ ಡೇಂಜರ್ ಆಗಿದ್ದು, ಇದರಿಂದ ಭಾರೀ ಆತಂಕ ಶುರುವಾಗಿದೆ. ಮಂಗಳೂರಿನ ವಾಮಂಜೂರು ಬಳಿಯ ಕೆತ್ತಿಕಲ್ನಲ್ಲಿ ಗುಡ್ಡದ ತುದಿ ಭಾಗದಿಂದ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದ್ದು, ಕೃತಕ ಮಿನಿ ಜಲಪಾತವನ್ನೇ ಸೃಷ್ಟಿಸಿದೆ. ಸದ್ಯ ಮಳೆ ಕಡಿಮೆ ಆದರೂ ಕೂಡ ಈ ಮಿನಿ ಜಲಪಾತದಲ್ಲಿ ನಿರಂತರ ನೀರು ಹರಿತಾ ಇದ್ದು, ಗುಡ್ಡದ ಮಣ್ಣು ಸಡಿಲಗೊಳ್ಳುತ್ತಿದೆ. ಹೀಗಾಗಿ ಮತ್ತಷ್ಟು ಮಣ್ಣು ಕುಸಿಯೋ ಭೀತಿ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಇದ್ದರೂ ಮಳೆಯ ಅವಾಂತರಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಅಲ್ಲಲ್ಲಿ ಗುಡ್ಡ ಕುಸಿತ ಪ್ರಕರಣಗಳು ಈಗ ಜಿಲ್ಲೆಯ ಜನರನ್ನು ಆತಂಕಕ್ಕೀಡು ಮಾಡಿದೆ. ಸಾಕಷ್ಟು ಗುಡ್ಡ ಕುಸಿತ ಆಗುವಂಥ ಪ್ರದೇಶಗಳನ್ನು ಜಿಲ್ಲಾಡಳಿತ ಈಗಾಗಲೇ ಗುರುತಿಸಿಕೊಂಡಿದೆ, ಜೊತೆಗೆ ಎಚ್ಚರಿಕೆಯಿಂದ ಇರುವಂತೆ ಸೂಚಿಸಿದೆ. ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನ ನಗರದಲ್ಲಿರುವಂಥ ವಾಮಂಜೂರಿನ ಕೆತ್ತಿಕಲ್ ಬಳಿ ನಾವಿರುವಂಥದ್ದು. ಇಲ್ಲಿ ಗುಡ್ಡ ಕುಸಿತಕ್ಕೆ ಇರುವಂಥ ಕಾರಣಗಳೇನನ್ನುವುದನ್ನು ನಾವು ಗಮನಿಸುತ್ತಿದ್ದರೆ, ಈ ಭಾಗದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಭಾಳಷ್ಟು ವರ್ಷಗಳ ಹಿಂದಿನಿಂದಲೂ ಆಗ್ತಾ ಇದೆ. ಆದರೆ ಇಲ್ಲಿ ನಾವು ಹರಿತಾ ಇರುವಂಥ ಒಂದು ನೀರನ್ನು ಗಮನಿಸುವುದಾದರೆ, ಇದು ಮಾಮೂಲಿಯಾಗಿ ಚಾರ್ಮಾಡಿ ಅಥವಾ ಇತರೆ ಘಾಟಿ ಪ್ರದೇಶಗಳಲ್ಲಿ ನಿರಂತರವಾಗಿ ಈ ರೀತಿಯಾದಂಥ ಜಲಪಾತಗಳು ಇರುವಂಥದ್ದು ಮಾಮೂಲಿ. ಆದರೆ ಇಲ್ಲಿ ಕೃತಕವಾಗಿರುವಂಥ ಇದೊಂದು ಜಲಪಾತ. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮೇಲಿನ ಗುಡ್ಡ ಭಾಗದಲ್ಲಿ ನೀರು ಸಂಗ್ರಹ ಆಗುತ್ತೆ. ಆ ನೀರು ನೇರವಾಗಿ ಇದೇ ದಾರಿ ಮೂಲಕವಾಗಿ ಕೆಳಗೆ ಹರಿದು ಹೋಗ್ತಾ ಇರುವಂಥದ್ದು. ಹಾಗಾಗಿಯೇ ನೀರು ಸಂಪೂರ್ಣವಾಗಿ ನಿರಂತರವಾಗಿ ಹರಿಯುತ್ತಿರುವಂಥ ಹಿನ್ನೆಲೆಯಲ್ಲಿ ಮಣ್ಣು ತೀರಾ ಸಡಿಲಗೊಳ್ಳುತ್ತೆ. ಸಡಿಲಗೊಂಡಂಥ ಸಂದರ್ಭದಲ್ಲಿ ಅಲ್ಲಲ್ಲಿ ಮಣ್ಣು ಕುಸಿತ ಆಗುವುದನ್ನು ನಾವು ಗಮನಿಸಬಹುದು. ಇನ್ನು ಭಾರೀ ಮಳೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಮುನ್ಸೂಚನೆ ಕೊಟ್ಟಿದ್ದು, ಅಂಗನವಾಡಿಯಿಂದ ದ್ವಿತೀಯ PUCವರೆಗೆ ರಜೆ ಘೋಷಿಸಲಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ರಣಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆ ಮುಂದಿನ 4 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಿದರೂ ಜಿಲ್ಲಾಡಳಿತ ಶಾಲೆಗಳಿಗೆ ರಜೆ ನೀಡಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಧಾರಾಕಾರ ಮಳೆಯಲ್ಲೇ ಒದ್ದೆಯಾಗಿ ಕಾಲೇಜು ಸೇರಿದ್ದಾರೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ರಣ ಮಳೆ ಸುರಿಯುತ್ತಿದೆ. ನಿಜವಾಗಿಯೂ ಕರಾವಳಿಯ ಮಳೆ ಹೇಗಿರ್ತದೆ ಅನ್ನುವಂಥದ್ದನ್ನು ನೋಡಬೇಕಾದ್ರೆ ಅದು ಕೂಡ ಮಳೆಗಾಲದಲ್ಲಿ ಕರಾವಳಿಗೆ ಬರಬೇಕು. ವಿಪರೀತವಾದ ದಟ್ಟವಾದ ಕಾರ್ಮೋಡದ ಜೊತೆಗೆ ಮಳೆ ಸುರಿತಾ ಇರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಪೂರ್ಣವಾಗಿ ಮಬ್ಬುಗತ್ತಲು ಉಂಟಾಗಿದೆ. ನಾವು ನೋಡ್ಬೋದು, ವಾಹನಗಳು ಲೈಟನ್ನು ಹಾಕಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ರಸ್ತೆಯಲ್ಲಿ ಓಡಾಡುವಂತಹ ವಾಹನಗಳಿಗೆ ಸರಿಯಾಗಿ ಕಾಣಿಸೋದಿಲ್ಲ. ಅಂದರೆ ಲೆಫ್ಟ್ ರೈಟಿಂದ ಬರುವಂಥವರು, ಹಿಂಬದಿಯಿಂದ ಬರುವಂಥವರಿಗೆ ವಾಹನ ಕಾಣಿಸದಷ್ಟು ರಭಸವಾಗಿ ಮಳೆ ಬೀಳ್ತಾ ಇರುವಂಥ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ.
ಜಿಲ್ಲೆಯಲ್ಲಿ 100ರಿಂದ 150 ಮಿಲಿಮೀಟರ್ನವರೆಗೆ ಮಳೆ ಬೀಳುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ನಾವು ನೋಡ್ಬೋದು ಹೈವೇಯಲ್ಲಿ ಹೆವಿ ವೆಹಿಕಲ್ಗಳ ಓಡಾಟಕ್ಕೂ ಕೂಡ ಈ ರಣಮಳೆ ಬಹಳಷ್ಟು ಸಮಸ್ಯೆಯನ್ನ ತಂದುಕೊಡ್ತಾ ಇದೆ. 100 ಅಡಿ ಎತ್ತರದಿಂದ ಧುಮ್ಮುಕ್ಕುತ್ತಿರೋ ಜಲಪಾತ, ಚಾರ್ಮಾಡಿ ಘಾಟಿ ಸೌಂದರ್ಯಕ್ಕೆ ಪ್ರವಾಸಿಗರು ಫಿದಾ. ಸ್ಥಳ ಚಿಕ್ಕಮಗಳೂರು. ಮಲೆನಾಡು ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟಿಯಲ್ಲಿ ಮಳೆ ಬಂತಂದ್ರೆ ಸಾಕು, ಪ್ರಕೃತಿಯ ಸೌಂದರ್ಯ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ವಿವಿಧೆಡೆಯಿಂದ ಆಗಮಿಸುತ್ತಾರೆ. ಈ ಬಾರಿಯೂ ಹಸಿರ ಬೆಟ್ಟಗುಡ್ಡಗಳಲ್ಲಿ ಹಾಲ್ನೊರೆಯಂತೆ ಜಲಪಾತ ಧುಮ್ಮುಕ್ಕುತ್ತಿದೆ. 22 ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆಯಲ್ಲಿ ನೂರಾರು ಜಲಪಾತಗಳು ಸೃಷ್ಟಿಯಾಗಿ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಧುಮ್ಮಿಕ್ಕುವ ಜಲಪಾತದ ಶಬ್ದ ಕೂಡ ಒಂದು ಸಂಗೀತ. ಆ ಶಬ್ದಕ್ಕೆ ಎಂಥವರನ್ನು ಕೂಡ ಮಂತ್ರಮುಗ್ಧರನ್ನಾಗಿಸುವಂಥ ಶಕ್ತಿ ಇರುವಂಥದ್ದು. ಬೆಟ್ಟ ಗುಡ್ಡಗಳ ನಡುವೆ ಹರಿಯುವಂಥ ಒಂದು ಜರಿ ಆಗ್ಬೋದು, ಅಲ್ಲಿನ ಬೀಸುವಂಥ ಗಾಳಿ ಆಗ್ಬೋದು, ಇದು ಕೂಡ ಒಂದು ರೀತಿ ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುವಂಥದ್ದು ಮತ್ತು ಆ ಒಂದು ಪ್ರಕೃತಿಯ ಮಡಿಲಲ್ಲಿ ಮೈ ಮರಿಬೇಕು ಅಂತ ಅನಿಸುವಂಥದ್ದು. ಅಂತಹ ಒಂದು ಸೌಂದರ್ಯ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಾಡಿಯಲ್ಲಿ ಯಥೇಚ್ಛವಾಗಿದೆ ಅಂತಂದು ಕೂಡ ತಪ್ಪಿಲ್ಲ. ಯಾಕೆಂತಂದರೆ ನಾನು ಈಗಿರುವಂಥ ಜಾಗ ಕೂಡ ಅಂಥದ್ದೇ ನೋಡ್ಬೋದು. ಇದು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂಥ ಒಂದು ಮಾರ್ಗ ಚಾರ್ಮಾಡಿ ಘಾಟಿಯಲ್ಲಿ ಇರುವಂಥ ಒಂದು ಅತ್ಯದ್ಭುತವಾದಂಥ ಒಂದು ಸೌಂದರ್ಯದ ತಾಣ. ಏಕೆಂದರೆ ಇಲ್ಲಿ ಸುಮಾರು 100ಕ್ಕೂ ಅತಿ ಹೆಚ್ಚು 100 ಅಡಿಗೂ ಎತ್ತರದ ಪ್ರದೇಶದಿಂದ ನೀರು ಧುಮ್ಮಿಕ್ತಾ ಇರುವಂಥದ್ದು. ಈ ಒಂದು ಶಬ್ದ ಕೂಡ ಕೇಳುವಂಥವರಿಗೆ ಒಂದು ಮನೋಲ್ಲಾಸ, ಅಂದರೆ ಮನಸ್ಸಿಗೆ ಒಂದು ಖುಷಿ ನೀಡುವಂಥದ್ದು. ಇಷ್ಟೇ ಅಲ್ಲದೆ ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆಗೆ ಬೃಹತ್ ಮರ ರಸ್ತೆ ಗುರುಳಿ ಚಿಕ್ಕಮಗಳೂರಿನ ಮಾಗುಂಡಿ, ಬಾಳೆಹೊನ್ನೂರು, ಕಳಸ ರಸ್ತೆ ಬಂದ್ ಆಗಿತ್ತು. ಚಿಕ್ಕೋಡಿಯ 3 ಸೇತುವೆಗಳು ಮುಳುಗಡೆ. ಅತ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಮುಂದುವರೆದಿದ್ದು ಕೃಷ್ಣಾ, ವೇದಗಂಗಾ, ದೂದಗಂಗಾ ನದಿಗಳು ತುಂಬಿ ಹರಿತಾ ಇವೆ. ಹೀಗಾಗಿ ನಿಪ್ಪಾಣಿ ತಾಲೂಕಿನ ಕುನ್ನೂರ, ಬಾರವಾಡ ಸಂಪರ್ಕಿಸುವ ಸೇತುವೆ, ವೇದಗಂಗಾ ನದಿಗೆ ಅಡ್ಡಲಾಗಿ ಇರುವ ಕೆಳಹಂತದ ಸೇತುವೆ, ದೂದಗಂಗಾ ನದಿಯಿಂದ ಕಾರದಗ, ಬೋಜ್ ಮತ್ತು ಕನ್ನೂರು, ಭೋಜವಾಡಿ ಸಂಪರ್ಕಿಸುವ ಸೇತುವೆಗಳು ಮುಳುಗಡೆಯಾಗಿದೆ. ಜನರಿಗೆ ನದಿಗೆ ಇಳಿಯದಂತೆ ಬೆಳಗಾವಿ ಜಿಲ್ಲಾಡಳಿತ ಮನವಿಯನ್ನ ಮಾಡಿದೆ. ಬೆಳಗಾವಿ ತಾಲೂಕಿನಲ್ಲಿ ಕಳೆದ 1 ವಾರದಿಂದ ಸುರಿಯುತ್ತಿರುವ ಮಳೆ ಅವಾಂತರ ಸೃಷ್ಟಿಸಿದೆ. ಧಾರಾಕಾರ ಮಳೆಯಿಂದಾಗಿ ಮಾರ್ಕಂಡೇಯ ನದಿ ತುಂಬಿ ಹರಿತಾ ಇದೆ. ಮಾರ್ಕಂಡೇಯ ನದಿಗೆ ತಿರುವುಗಳು ಹೆಚ್ಚಿದ್ದು ಹರಿಯುವ ಭೂಪ್ರದೇಶ ಚಿಕ್ಕದಾಗಿರೋದ್ರಿಂದ ಅಕ್ಕಪಕ್ಕದ ಗದ್ದೆಗಳಿಗೆ ನದಿ ನೀರು ನುಗ್ಗಿದೆ. ಕಬ್ಬು, ಭತ್ತ ಸೇರಿ ಹಲವು ಬೆಳೆಗಳು ಜಲಾವೃತಗೊಂಡಿವೆ. ಬೆಳಗಾವಿ ಜಿಲ್ಲೆಯ 7 ನದಿಗಳಲ್ಲಿ ಅತ್ಯಂತ ಚಿಕ್ಕದಾಗಿರುವಂಥ ನದಿ ಅಂತಂದರೆ ಅದು ಮಾರ್ಕಂಡೇಯ ನದಿ. ಮಾರ್ಕಂಡೇಯ ನದಿ ಹರಿತಾ ಇದ್ದಂಗೆ ಒಂದಿಷ್ಟು ಮಳೆ ಆದರೆ ಸಾಕು ತನ್ನ ಒಡಲನ್ನು ಬಿಟ್ಟು ಹೊರಗಡೆ ಹರಿಯುತ್ತೆ. ನಾವೀಗ ಬೆಳಗಾವಿ ಹೊರವಲಯದಲ್ಲಿದ್ದೀವಿ. ತಾವು ತೋರಿಸೋ ಪ್ರಯತ್ನ ಮಾಡ್ತೀನಿ. ಮಾರ್ಕಂಡೇಯ ನದಿ ನೀರು ಯಾವ ಥರ ಗದ್ದೆಗಳಿಗೆ ನುಗ್ಗಿದೆ ಅಂಥೇಳಿ. ಇದು ಬೆಳಗಾವಿಯ ಸುಳಗ ಜೊತೆಗೆ ಏನಂತಂದರೆ ಚುರುಮುರಿ ಗ್ರಾಮದಲ್ಲಿ ಇರ್ತಕ್ಕಂಥ ಪ್ರದೇಶ. ಈ ತಗ್ಗು ಪ್ರದೇಶದಲ್ಲಿ ಬಹುತೇಕ ಕಬ್ಬಿನ ಗದ್ದೆ ಏನಿದೆ, ಕಬ್ಬಿನ ಗದ್ದೆಗಳು ನೀರಿನಲ್ಲಿ ಜಲಾವೃತ ಆಗಿರುವಂಥದ್ದು ನಾವು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಮಾರ್ಕಂಡೇಯ ನದಿ ಒಂದಿಷ್ಟು ಜೋರಾದ ಮಳೆ ಆಯಿತು ಅಂತಂದರೆ ಏಕಾಏಕಿಯಾಗಿ ಹೊರಗಡೆ ನೀರು ಬರುವಂಥದ್ದು. ಈಗ ಕಳೆದ 1 ವಾರದಿಂದ ಬೆಳಗಾವಿಯ ಬೆಳಗಾವಿ ತಾಲೂಕಿನಲ್ಲಿ ಬಹಳಷ್ಟು ಮಳೆ ಆಗ್ತಾ ಇರೋದ್ರಿಂದ ಕಬ್ಬಿನ ಗದ್ದೆಗಳಿಗೆ ಮಾರ್ಕಂಡೇಯ ನದಿ ನೀರು ನುಗ್ಗಿರುವಂಥದ್ದು. ಫಾಲ್ಸ್ ನೋಡಲು ಬಂದು ಯುವಕರ ಹುಚ್ಚಾಟ. ಜಲಪಾತ ವೀಕ್ಷಣೆಗೆ ಜಿಲ್ಲಾಡಳಿತ ನಿರ್ಬಂಧ. ಸ್ಥಳ ಬೆಳಗಾವಿ. ಬೆಳಗಾವಿಯ ಖಾನಾಪುರ ತಾಲೂಕಿನಲ್ಲಿ ಭಾರೀ ಮಳೆಯಾಗುತ್ತಿದ್ದು ಕಾಡಂಚಿನ ಜಲಪಾತಗಳು ಮೈದುಂಬಿ ಹರಿತಾ ಇವೆ. ಫಾಲ್ಸ್ ವೀಕ್ಷಣೆಗೆ ಆಗಮಿಸಿದ ಕೆಲ ಯುವಕರ ತಂಡ ಮಾದಕ ವಸ್ತುಗಳಿಂದ ಪ್ರದೇಶವನ್ನ ಗಲೀಜು ಮಾಡ್ತಾ ಇದ್ದಾರೆ. ಅಲ್ಲದೆ ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ಪ್ರಾಣ ಹಾನಿಯಾಗುವ ಸಂಭವವಿದೆ ಅಂತ ಅರಣ್ಯ ಇಲಾಖೆ ಅಲರ್ಟ್ ಘೋಷಿಸಿತ್ತು. ಹೀಗಾಗಿ ಜಿಲ್ಲಾಡಳಿತ ಖಾನಾಪುರ ತಾಲೂಕಿನ 7 ಜಲಪಾತಗಳಿಗೆ ನಿಷೇಧವನ್ನ ಹೇರಿದೆ. ಸಪ್ತ ನದಿಗಳು ನೋಡ ಈಗೆಲ್ಲ ಏನಂತಂದರೆ ಈ ಮಳೆಗಾಲದಲ್ಲಿ ತುಂಬಿ ಹರಿತಾ ಇರುವಂಥ ವಿಶೇಷ ಏನಂದರೆ ಖಾನಾಪುರ ತಾಲೂಕಿನ 7 ಫಾಲ್ಸ್ಗಳಿದೆ. ಆ 7 ಫಾಲ್ಸ್ಗಳಿಗೆ ಕೂಡ ನಿಷೇಧನ ಆಗಿದ್ದಾರೆ. ಯಾಕಂತಂದರೆ ಒಂದಿಷ್ಟು ಜನ ಹೋಗಿ ಕುಡಿದು ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ಒಂದಿಷ್ಟು ಜನ ಏನಂತಾರೆ ಹುಚ್ಚಾಟ ಮಾಡ್ತಾ ಇದ್ದಾರೆ, ಚೆಲ್ಲಾಟ ಮಾಡ್ತಾರೆ. ಒಂದಿಷ್ಟು ಬಾಟ್ಲಿಗಳು ಮತ್ತು ಒಂದಿಷ್ಟು ಈ ಒಂದು ಗಲಾಟೆ ಮಾಡ್ತಾ ಇರೋ ವಿಚಾರವನ್ನು ನೋಡಿ ಈ ಗ್ರಾಮ ಪಂಚಾಯತ್ ಅಮಟೆ ಪ್ರವೇಶ ನಿಷೇಧಿಸಿದೆ ಅಂತೇಳಿ ಈಗೇನು ಮುಂದ್ಗಡೆ ಹೋಗ್ತಕ್ಕಂಥ ಏನು ಬಟವಾಡೆ ಫಾಲ್ಸ್ ಇದೆ, ಕೇವಲ ಒಂದು ಅರ್ಧ ಕಿಲೋಮೀಟರಲ್ಲಿ ಒಂದು ಬಟವಾಡೆ ಫಾಲ್ಸ್ ಅಂತಿದೆ. ಇಲ್ಲಿ ಭಾಳಷ್ಟು ಜನ ಯುವತಿಯರು ಬಂದು ಗಲಾಟೆ ಮಾಡುವಂಥದ್ದು, ಮಾದಕ ದ್ರವ್ಯಗಳನ್ನು ಸೇವಿಸುವಂಥದ್ದು ಎಲ್ಲ ವಿಚಾರವಾಗಿ 7 ಫಾಲ್ಸ್, ಅದು ಬಟವಾಡೆ ಫಾಲ್ಸ್ ಇರ್ಬೋದು, ಚಿಕ್ಕಲೆ ಫಾಲ್ಸ್ ಇರ್ಬೋದು, ಬೇರೆ ಬೇರೆ ವಜ್ರ ಫಾಲ್ಸ್, ಹೀಗೆ ಖಾನಾಪುರ ತಾಲೂಕಿನ 7 ಫಾಲ್ಸ್ಗಳನ್ನು ಈಗಾಗಲೇ ನಿಷೇಧ ಮಾಡಿದರೆ. ಅತ್ತ ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಅಪಾರ ಪ್ರಮಾಣದ ನೀರು ರಿಲೀಸ್ ಮಾಡಲಾಗಿದೆ. ಅಪಾರ ಪ್ರಮಾಣದ ನೀರು ಬಿಟ್ಟಿದ್ರಿಂದ ಹೂವಿನಹಡಗಲಿ ತಾಲೂಕಿನ ಮದಲಗಟ್ಟಿ ಆಂಜನೇಯ ದೇಗುಲ ಬಳಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಇತ್ತ ದಾವಣಗೆರೆ ಜಿಲ್ಲೆ ಉಕ್ಕಡಗಾತ್ರಿ ಸಮೀಪ ತುಂಗಭದ್ರಾ ಉಕ್ಕಿ ಹರಿತಾ ಇದೆ. ಸ್ನಾನಘಟ್ಟದವರೆಗೂ ನೀರು ಬಂದಿದೆ. ಕೆಲ ಪೂಜಾ ಸಾಮಗ್ರಿ ಅಂಗಡಿಗಳು ಮುಳುಗಿವೆ. ಒಟ್ಟಿನಲ್ಲಿ ಕರಾವಳಿ ಪಶ್ಚಿಮ ಘಟ್ಟದಲ್ಲಿ ಭರ್ಜರಿ ಮಳೆಯಾಗುತ್ತಿದ್ದು ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ. ಇನ್ನು ಹಲವು ದಿನ ಭಾರೀ ಮಳೆಯಾಗುವ ಮುನ್ಸೂಚನೆ ಇದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.